ಹಲೋ ಫ್ರೆಂಡ್ಸ್, ಇವತ್ತು ನಾವು NMMS ನ ಜಿಯೋಗ್ರಫಿಯಲ್ಲಿ 50ನೇ ಕ್ವಶನ್ ನೋಡೋಣ. 50ನೇ ಕ್ವಶನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಪಟ್ಟಿ 1 ವಲಯಗಳು ಹಾಗೂ ಪಟ್ಟಿ 2 ಆವರ್ತ ಮಾತೃಗಳನ್ನು ಹೊಂದಿಸಿ ಸರಿಯಾದ ಉತ್ತರವನ್ನು ಕೊಟ್ಟಿರುವ ಸಂಕೇತಗಳಿಂದ ಆಯ್ಕೆ ಮಾಡಿ ಅಥವಾ ಕ್ವಶನ್ ಕೇಳಿದ್ದಾರೆ. ಅದರ ಪಟ್ಟಿ 1 ಅಲ್ಲಿ ಏನ್ ಕೊಟ್ಟಿದ್ದಾರೆ, ಎಲ್ಲಾ ದೇಶಗಳು ಕೊಟ್ಟಿದ್ದಾರೆ. ರಷ್ಯಾ, ಭಾರತ, ಆಸ್ಟ್ರೇಲಿಯಾ, ಮೆಕ್ಸಿಕೋ ಕೊಟ್ಟಿದ್ದಾರೆ. ಇವೆಲ್ಲ ದೇಶಗಳು. ಪಟ್ಟಿ 2 ನಲ್ಲಿ ಆ ಆ ದೇಶಗಳಲ್ಲಿ ಬೀಸುವಂತಹ ಚಂಡಮಾರುತಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ. ಹರಿಕೇನು, ವಿಲ್ಲಿ ವಿಲ್ಲಿ, ವರ್ಲ್ಪೂಲು, ಸೈಕ್ಲೋನ್ ಅಂತಕ್ಕಂತ ಇವೆಲ್ಲ ಅಂದ್ರೆ ಆ ದೇಶದಲ್ಲಿ ಚಂಡಮಾರುತಗಳು ಎಲ್ಲಾ ದೇಶದಲ್ಲೂ ಬೀಸ್ತಿರ್ತವೆ. ಅಂದ್ರೆ ಕರಾವಳಿ ತಿರುಗಳು ಇರ್ತವಲ್ಲ, ಜಾಸ್ತಿ ಅಂತ ಜಾಗದಲ್ಲಿ ಬೀಸ್ತಿರ್ತವೆ. ಅಲ್ಲಿ ಅವಕ್ಕೆ ಅವರು ಒಂದೊಂದೊಂದೊಂದು ಹೆಸರು ಕೊಟ್ಟಿದ್ದಾರೆ. ಈಗ ಭಾರತದಲ್ಲಿ ಯಾವ್ದು ಕೊಟ್ಟಿದ್ದಾರೆ ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ. ಅದ್ ಯಾವ್ದು ಅಂತ ನೋಡೋಣ ಬನ್ನಿ. ಈಗ ಭಾರತದಲ್ಲಿ ಏನಂತ ಕರೀತಾರೆ, ಈಗ ಚಂಡಮಾರುತಗಳಿಗೆಲ್ಲ ಸೈಕ್ಲೋನ್ ಅಂತ ಕರೀತಾರೆ. ಏನೇ ಆದ್ರೂ ಈಗ ಆಲ್ರೆಡಿ ಎಲ್ಲ ಸೈಕ್ಲೋನ್ ಅಂತಾನೆ ಭಾರತದಲ್ಲೆಲ್ಲ ಕರೆಯೋದು. ಅದರಿಂದ ಬಿಗೆ 4 ಅಂತಕ್ಕಂಥ ಕಂಡು ಬರುತ್ತೆ. ಅಂದ್ರೆ ಇಲ್ಲಿ ಬಿಗೆ 4 ಯಾವ್ದಿದೆ ಅದ್ರ ಹಿಂದಿಂದಲೇ ನೀವು ಆನ್ಸರ್ ನ ಟಿಕ್ ಮಾಡಬಹುದು. ನೋಡಿ ಬೇಕಾದ್ರೆ ಬಿಗೆ 4 ಅಂತಕ್ಕಂಥದ್ದು ಎ ಆಪ್ಷನ್ ಆಗಿ ಒಂದ್ರಾಗೆ ಇರೋದು. ಅದರಿಂದ ನೀವು ಬಿ ಸಿ ಡಿ ನ ಎಲಿಮಿನೇಷನ್ ಟ್ರಿಕ್ಸ್ ನಿಂದ ಇಲ್ಲ ನೆಗ್ಲೆಕ್ಟ್ ಮಾಡ್ಕೊಂಡು ಎ ಆನ್ಸರ್ ನ ಟಿಕ್ ಮಾಡಬಹುದು. ಇದು ಕರೆಕ್ಟ್ ಆಗಿದೆ ಆನ್ಸರ್. ನೋಡೋಣ ಬನ್ನಿ. ಈಗ ರಷ್ಯಾಗೆ ಏನಂತ ಕರೀತಾರೆ ಅಂದ್ರೆ ಅಲ್ಲಿಗೆ ವರ್ಲ್ಪೂಲ್ ಅಂತಕ್ಕಂಥದ್ದನ್ನ ಕರೀತಾರೆ. ಅಂದ್ರೆ ಇದು ಚಂಡಮಾರುತ ರಷ್ಯಾದಲ್ಲಿ ಬೀಸುತ್ತಲ್ಲ, ಅದಕ್ಕೆ ಅವರು ವರ್ಲ್ಪೂಲ್ ಅಂತ ಹೆಸರಿಟ್ಕೊಂಡಿದ್ದಾರೆ. ಎಷ್ಟು ಭಾರತಕ್ಕೆ ಸೈಕ್ಲೋನ್. ಆಸ್ಟ್ರೇಲಿಯಾಕ್ಕೆ ವಿಲ್ಲಿ ವಿಲ್ಲಿ ಅಂತ ಹೆಸರಿಟ್ಕೊಂಡಿದ್ದಾರೆ. ಚಂಡಮಾರುತಗಳು ಬೀಸೋಕೆ, ಆವರ್ತ ಮಾರುತಗಳು ಬೀಸ್ತಾವಲ್ಲ ಅವನ್ ಚಂಡಮಾರುತ ಅಂತಾನು ಕರೀತಾರೆ. ಅದಕ್ಕೆ ವಿಲ್ಲಿ ವಿಲ್ಲಿ ಅಂತ ಅವರು ಹೆಸರಿಟ್ಕೊಂಡಿದ್ದಾರೆ. ನೆಕ್ಸ್ಟ್ ಮೆಕ್ಸಿಕೋಗೆ ಹರಿಕೇನ್ ಅಂತಕ್ಕಂಥದ್ದ ಹೆಸರಿಟ್ಟಿದ್ದಾರೆ ಅವರು ಚಂಡಮಾರುತಗಳಿಗೆ. ಓಕೆನಾ? ಅಲ್ಲಿಗೆ ಆನ್ಸರ್ ಯಾವ್ದಾಗುತ್ತೆ ನಿಮಗೆ ಫ್ರೆಂಡ್ಸ್? 50ನೇ ಕ್ವಶನ್ಗೆ ಎ ಆಪ್ಷನ್ ಸರಿ ಇದೆ. ಅಂದ್ರೆ ಭಾರತದಲ್ಲಿ ಸೈಕ್ಲೋನ್ ಬೀಸ್ತಾವಲ್ಲ, ಅವು ಜಾಸ್ತಿ ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿಯಿಂದ ಬೀಸ್ತವೆ. ಈ ಚಳಿಗಾಲ ಟೈಮಲ್ಲಿ, ಈಗ ಅದೇ ನವೆಂಬರ್, ಅಕ್ಟೋಬರ್ ಇಂಥ ಟೈಮಲ್ಲಿ ಜಾಸ್ತಿ ಬೀಸ್ತವು. ಅವಾಗ ಈಗ ಜಸ್ಟ್ ಒಂದ್ 20 ಡೇಸ್ ಬ್ಯಾಕ್ ಮಂತಾ ಚಂಡಮಾರುತ ಅಂತ ಒಂದ್ ತಮಿಳುನಾಡು ಮತ್ತೆ ಆಂಧ್ರ ಪ್ರದೇಶದ ಮೇಲೆ ಬೀಸ್ತು. ಅದರಿಂದ ತುಂಬಾ ಹಾನಿಗಳು ಉಂಟಾದವು. ಅವೆಲ್ಲ ನೀವು ಕೇಳಿರ್ತೀರಾ, ನೋಡ್ಕೊಳ್ಳಿ ಫ್ರೆಂಡ್ಸ್. ಅದರಿಂದ ಎಲ್ಲ ಈ ದೇಶಗಳು ಮತ್ತೆ ಅಲ್ಲಿ ಬೀಸುವ ಚಂಡಮಾರುತಗಳ ಹೆಸರುಗಳನ್ನೆಲ್ಲ ನೀವು ನೋಡ್ಕೋಬೇಕು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ ನೋಡೋಣ.